SSLC ಮಕ್ಕಳಿಗೆ ಪರೀಕ್ಷೆಯಲ್ಲಿ ಕೇಳಬಹುದಾದ ಸಂಭಾವನೆಯ ನಿಯಮಗಳ ಬಗ್ಗೆ ಇಲ್ಲಿ ಚರ್ಚಿಸೋಣ. ಮೊದಲನೆಯ ನಿಯಮ ಪ್ರತಿಫಲನದ ನಿಯಮ. ಇಲ್ಲಿ ನಾವು ಒಂದು ಸಮತಲ ದರ್ಪಣವನ್ನು ನೋಡ್ತಾ ಇದ್ದೇವೆ. ಇಲ್ಲಿ ಒಂದು ಪತನ ಕಿರಣ ಇದೆ, ಬೆಳಕಿನ ಕಿರಣ ಇಲ್ಲಿ ಸಮತಲ ದರ್ಪಣದ ಮೇಲೆ ಬಿದ್ದಿದೆ. ಒಂದು ಪ್ರತಿಫಲಿತ ಕಿರಣ ಇದೆ, ಅಂದರೆ ಪ್ರತಿಫಲನವಾಗಿದೆ ಆ ಕಿರಣ. ಹಾಗೂ ಇವು ಎರಡೂ ಪತನ ಕಿರಣ ಮತ್ತು ಪ್ರತಿಫಲಿತ ಕಿರಣಗಳು ಸೇರುವ ಆ ಬಿಂದುವಿನಲ್ಲಿ, ಪತನ ಬಿಂದುವಿನಲ್ಲಿ ನಾವು ಆ ಒಂದು ಪ್ರತಿಫಲನದ ಮೇಲ್ಮೈಯಲ್ಲಿ ಒಂದು ಲಂಬವನ್ನು ಸಹ ಇಲ್ಲಿ ಎಳೆದಿದ್ದೇವೆ. ಈ ಮೂರು ಅಂದರೆ ಪತನ ಕಿರಣ, ಪ್ರತಿಫಲಿತ ಕಿರಣ ಮತ್ತು ಎರಡೂ ಸೇರುವ ಬಿಂದುವಿನಲ್ಲಿ ಎಳೆದಂಥ ಲಂಬ ಎಲ್ಲವೂ ಒಂದೇ ಸಮತಲದಲ್ಲಿರುತ್ತವೆ ಎಂದು ಪ್ರತಿಫಲನದ ಮೊದಲನೇ ನಿಯಮ ಹೇಳುತ್ತದೆ. ಪ್ರತಿಫಲನದ ಎರಡನೇ ನಿಯಮದಲ್ಲಿ ನಾವು ಇಲ್ಲಿ ಒಂದು ಪತನ ಕಿರಣ ನೋಡ್ತಾ ಇದ್ದೀವಿ. ಸಮತಲ ದರ್ಪಣದ ಮೇಲೆ ಬಿದ್ದಿದೆ, ಅದು ಪ್ರತಿಫಲಿತವಾಗಿದೆ. ಪ್ರತಿಫಲನ ಕಿರಣ ನೋಡ್ತೀವಿ, ಒಂದು ಲಂಬ ಎಳೆದಿದ್ದೇವೆ. ಇಲ್ಲಿ ಈಗ ಈ ಕೋನಗಳನ್ನು ನೋಡಿದಾಗ ಪತನ ಕೋನ ಮತ್ತು ಪ್ರತಿಫಲನ ಕೋನ I ಮತ್ತು R ಇವುಗಳನ್ನು ನೋಡಿದಾಗ ಪತನ ಕೋನ I ಪ್ರತಿಫಲನ ಕೋನ Rಗೆ ಸಮವಾಗಿರುತ್ತದೆ. ಅಂದರೆ I = R ಎಂದು ಪ್ರತಿಫಲನದ ಎರಡನೇ ನಿಯಮ ಹೇಳುತ್ತದೆ. ಒಟ್ಟಾರೆ ಪ್ರತಿಫಲನದ ಎರಡು ನಿಯಮಗಳು ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮವಾಗಿರುತ್ತದೆ ಎಂದು ಮೊದಲನೇ ನಿಯಮ ಹೇಳಿದರೆ, ಎರಡನೇ ನಿಯಮ ಪತನ ಕಿರಣ, ಪ್ರತಿಫಲಿತ ಕಿರಣ ಹಾಗೂ ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೈಗೆ ಎಳೆದ ಲಂಬ ಈ ಮೂರು ಒಂದೇ ಸಮತಲದಲ್ಲಿರುತ್ತದೆ ಎಂದು ಎರಡನೇ ನಿಯಮ ಹೇಳುತ್ತದೆ. ಇನ್ನು ಎರಡನೇ ನಿಯಮ ಇಲ್ಲಿ ವಕ್ರೀಭವನದ ನಿಯಮ. ಇಲ್ಲಿ ನಾವು ಎರಡು ಮಾಧ್ಯಮಗಳನ್ನು ನೋಡ್ತಾ ಇದ್ದೀವಿ. ಒಂದು ಗಾಳಿ ಮಾಧ್ಯಮ, ಇನ್ನೊಂದು ನೀರಿನ ಮಾಧ್ಯಮವಿದೆ. ಈ ಗಾಳಿ ಮಾಧ್ಯಮದಿಂದ ಒಂದು ಬೆಳಕಿನ ಕಿರಣ ಬಂದಿದೆ. ಇದನ್ನು ನಾವು ಪತನ ಕಿರಣ ಅಂದುಕೊಳ್ಳೋಣ. ನೀರಿನಲ್ಲಿ ಅದು ವಕ್ರೀಭವನವಾಗುತ್ತದೆ. ಇದನ್ನು ನಾವು ವಕ್ರೀಭವನ ಕಿರಣ ಅಥವಾ ವಕ್ರೀಮ ಕಿರಣ ಎಂದು ಕರೆಯೋಣ. ಈಗ ಇವು ಎರಡೂ ಎಲ್ಲಿ ಸೇರ್ತವೆ ಆ ಮೇಲ್ಮೈ ಮೇಲೆ, ಅಲ್ಲಿ ಒಂದು ನಾವು ಲಂಬವನ್ನು ಎಳೆದಿದ್ದೇವೆ. ಈಗ ಮೊದಲನೇ ನಿಯಮ ಏನು ಹೇಳುತ್ತೆ ಅಂದರೆ, ಪತನ ಕಿರಣ, ವಕ್ರೀಮ ಕಿರಣ ಮತ್ತು ಎರಡು ಮಾಧ್ಯಮಗಳ ಸಂಪರ್ಕಕ್ಕೆ ಎಳೆದ ಒಂದು ಪತನ ಬಿಂದುವಿನಲ್ಲಿ ಎಳೆದ ಒಂದು ಲಂಬ ಇವೆಲ್ಲವೂ ಒಂದೇ ಸಮತಲದಲ್ಲಿ ಇರುತ್ತದೆ ಎಂದು ಮೊದಲನೇ ನಿಯಮ ಇಲ್ಲಿ ಹೇಳುತ್ತೆ. ಇನ್ನು ವಕ್ರೀಭವನದ ಎರಡನೇ ನಿಯಮ ಏನು ಹೇಳುತ್ತೆ ಅಂದರೆ, ಪತನ ಕಿರಣ ಇಲ್ಲಿದೆ, ಒಂದು ಬೆಳಕಿನ ಕಿರಣ ಗಾಳಿಯಿಂದ ನೀರನ್ನು ಪ್ರವೇಶಿಸಿದಾಗ ವಕ್ರೀಮ ಭವನ ಆಗಿದೆ. ವಕ್ರೀಮ ಕಿರಣ ಇಲ್ಲಿದೆ. ಇಲ್ಲಿ ಎರಡೂ ಸೇರುವ ಮೇಲ್ಮೈ ಮೇಲೆ ನಾವು ಏನು ಮಾಡಿದ್ವಿ, ಲಂಬವನ್ನು ಎಳೆದಿದ್ದೇವೆ. ಇಲ್ಲಿ ನಾವು ಪತನ ಕಿರಣ ಮತ್ತು ಲಂಬದ ಮಧ್ಯದಲ್ಲಿರುವ ಈ ಕೋನವನ್ನು ಗಮನಿಸೋಣ. ಇದನ್ನು ಪತನ ಕೋನ I ಅಂತ ಕರಿತೀವಿ. ನಂತರ ಇಲ್ಲಿ ವಕ್ರೀಭವನ ಕೋನ ಅಂದರೆ ವಕ್ರೀಮ ಕೋನ R ಇದೆ. ಇವನ್ನ ನೋಡಿದಾಗ ಇವು ಎರಡು ಸೈನ್ನ ನಿಷ್ಪತ್ತಿ ಇದು ಸ್ಥಿರವಾಗಿರುತ್ತದೆ ಎಂದು ಈ ಎರಡನೇ ನಿಯಮ ಹೇಳುತ್ತೆ. ಅಂದರೆ sin I / sin R = n ಎಂದು ವಕ್ರೀಭವನದ ಎರಡನೇ ನಿಯಮ ಹೇಳುತ್ತೆ. ಒಟ್ಟಾರೆ ವಕ್ರೀಭವನದ ಎರಡು ನಿಯಮಗಳನ್ನು ನೋಡೋದಾದರೆ, ಮೊದಲನೇ ನಿಯಮ ಪತನ ಕಿರಣ, ವಕ್ರೀಮ ಕಿರಣ ಮತ್ತು ಎರಡು ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಇವೆಲ್ಲವೂ ಒಂದೇ ಸಮತಲದಲ್ಲಿರುತ್ತದೆ ಎಂದು ಮೊದಲನೇ ನಿಯಮ. ಎರಡನೇ ನಿಯಮ ವಕ್ರೀಭವನದ್ದು ಏನು ಹೇಳುತ್ತೆ ಅಂದರೆ, ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತು ವಕ್ರೀಮ ಕೋನದ ಸೈನುಗಳ ನಿಷ್ಪತ್ತಿಯು ಸ್ಥಿರವಾಗಿರುತ್ತದೆ ಎಂದು ಸ್ನೆಲ್ನ ನಿಯಮ ಎಂದು ಕರೆಯುತ್ತೇವೆ. ಈಗ ಓಮ್ನ ನಿಯಮವನ್ನು ನೋಡೋಣ. ಇಲ್ಲಿ ನಾವು ಒಂದು ಮಂಡಲವನ್ನು ನೋಡ್ತಾ ಇದ್ದೀವಿ. ಇಲ್ಲಿ ನಾವು ಶುಷ್ಕಕೋಶಗಳನ್ನು ಜೋಡಿಸಿದ್ದೀವಿ. ಅದಕ್ಕೆ ತನ್ನದೇ ಆದಂಥ ಒಂದು ನಿರ್ದಿಷ್ಟ ವಿಭವಾಂತರ ಅಂದರೆ ವೋಲ್ಟೇಜ್ ಇದೆ. ಇಲ್ಲಿ V ನೋಡ್ಬೋದು, ಅದನ್ನು ಇಲ್ಲಿ ಸೂಚಿಸಿದ್ದೇವೆ. ಮತ್ತು ಈ ಮಂಡಲದಲ್ಲಿ ಒಂದು ತಾಮ್ರದ ತಂತಿಯ ಮುಖಾಂತರ ವಿದ್ಯುತ್ ಹರಿತಾ ಇದೆ. ಈ ವಿದ್ಯುತ್ ಪ್ರವಾಹವನ್ನು I ಅಂತ ಹೇಳ್ಬೋದು. ಇದನ್ನು ಈ ರೀತಿ ಸೂಚಿಸಿದ್ದೇವೆ. ನಂತರ ಇಲ್ಲಿ ಒಂದು ರೋಧವಿದೆ, ಆ ಗುಲಾಬಿ ಬಣ್ಣದ ರೋಧ ಇದೆ. ಓಕೆ, ಇಲ್ಲಿ ರೋಧ ಸ್ಥಿರವಾಗಿದೆ. ಆದರೆ ಈ ವಿಡಿಯೋದಲ್ಲಿ ನಾವು ಗಮನಿಸೋದು ಏನಂತ ಹೇಳಿದ್ರೆ, ನಾವು ವಿಭವಾಂತರವನ್ನು ಹೆಚ್ಚಿಸಿದಾಗ ವಿದ್ಯುತ್ ಪ್ರವಾಹ ಸಹ ಹೆಚ್ಚುತ್ತದೆ.
ವಿಭವಾಂತರವನ್ನು ಕಡಿಮೆ ಮಾಡಿದಾಗ ವಿದ್ಯುತ್ ಪ್ರವಾಹ ಸಹ ಕಡಿಮೆ ಆಗುತ್ತದೆ, ಆದರೆ ರೋಧ ಮಾತ್ರ ಸ್ಥಿರವಾಗಿರುತ್ತದೆ. ಸೊ ಇದನ್ನು ನಾವೇನು ಹೇಳ್ಬೋದು ಅಂದರೆ, ಒಂದು ನಿರ್ದಿಷ್ಟ ತಾಪದಲ್ಲಿ ರೋಧಕದ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹವು ಅದರ ನಡುವಿನ ವಿಭವಾಂತರಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಅಂದರೆ ವಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ. ವಿ ಬದಲಾದರೆ ಐ ಸಹ ಬದಲಾಗುತ್ತೆ. ಈ ರೀತಿ ವಿ ಈಸ್ ಈಕ್ವಲ್ ಟು ಐ ಆರ್ ಎಂಬ ಒಂದು ಸೂತ್ರಕ್ಕೆ ನಾವು ಬಂದು ತಲುಪ್ತೇವೆ. ಇಲ್ಲಿ ಆರ್ ಅನ್ನುವುದು ರೋಧವಾಗಿದೆ, ರೋಧ ಒಂದು ಸ್ಥಿರಾಂಕವಾಗಿದೆ, ಏಕೆಂದರೆ ರೋಧ ಇಲ್ಲಿ ಸ್ಥಿರವಾಗಿರುತ್ತದೆ. ಇನ್ನು 4ನೇ ನಿಯಮ ಜೋಲ್ನ ಉಷ್ಣೋತ್ಪನ್ನ ನಿಯಮ. ಇಲ್ಲಿ ವಿಡಿಯೋವನ್ನು ಗಮನಿಸೋಣ. ಈ ಜೌಲ್ನ ಉಷ್ಣೋತ್ಪನ್ನ ನಿಯಮದ ಆಧಾರದ ಮೇಲೆ ಕೆಲಸ ಮಾಡ್ತಕ್ಕಂಥ ಕೆಲವೊಂದು ಯಂತ್ರಗಳನ್ನು ಸಹ ಇಲ್ಲಿ ನೋಡ್ತಾ ಇದ್ದೀವಿ. ಇಸ್ತ್ರಿ ಪೆಟ್ಟಿಗೆ, ಎಲೆಕ್ಟ್ರಿಕ್ ಹೀಟರ್. ಇಲ್ಲಿ ನಾವು ಶುಷ್ಕ ಕೋಶಕ್ಕೆ ಒಂದು ಹೆಚ್ಚು ರೋಧ ಇರುವ ತಂತಿಯನ್ನು ಜೋಡಿಸಿದಾಗ ಅದು ಉಷ್ಣವನ್ನು ಉತ್ಪಾದನೆ ಮಾಡುತ್ತದೆ. ಇಲ್ಲಿ ನೀವು ಗಮನಿಸಬಹುದು. ಇಲ್ಲಿ H ಈಸ್ ಈಕ್ವಲ್ ಟು I²RT ಅಂತ ನಾವು ಹೇಳ್ತೀವಿ. ಇದು ಜೌಲ್ನ ಉಷ್ಣೋತ್ಪನ್ನ ನಿಯಮದ ಒಂದು ಸೂತ್ರ. ಇಲ್ಲಿ ಏನಂತ ಹೇಳಿದ್ರೆ, ರೋಧಕದಲ್ಲಿ ನಾವು ತಂತಿಯನ್ನು ಗಮನಿಸಿದ್ವಿ. ಆ ತಂತಿಯಲ್ಲಿ ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣವು ಅಂದರೆ ಹೀಟ್ H, ಇದು ವಿದ್ಯುತ್ ಪ್ರವಾಹದ ವರ್ಗಕ್ಕೆ I² ಮತ್ತು ವಾಹಕದ ರೋಧಕ್ಕೆ R ಅಂದರೆ ರೆಸಿಸ್ಟೆನ್ಸ್, ಹಾಗೂ ವಿದ್ಯುತ್ ಪ್ರವಾಹ ಹರಿಯುವ ಕಾಲಕ್ಕೆ ಅಂದರೆ T ಸಮಯಕ್ಕೆ ಅದು ನೇರ ಅನುಪಾತದಲ್ಲಿ ಇರುತ್ತದೆ. ಅಂದರೆ H ಈಸ್ ಈಕ್ವಲ್ ಟು I²RT ಎಂದು ಜೌಲ್ನ ಉಷ್ಣೋತ್ಪನ್ನ ನಿಯಮ ಇಲ್ಲಿ ನಮಗೆ ಹೇಳುತ್ತೆ. ಇನ್ನು 5ನೇ ನಿಯಮ ಬಲಗೈ ಹೆಬ್ಬೆರಳ ನಿಯಮ. ಇಲ್ಲಿ ನಾವು ಚಿತ್ರವನ್ನು ಗಮನಿಸಿದಾಗ ನಾವು ಬಲಗೈಯಲ್ಲಿ ವಿದ್ಯುತ್ ಪ್ರವಾಹವಿರುವ ಒಂದು ವಾಹಕವನ್ನು ಹಿಡಿದಿರುವಂತೆ ನಾವು ಭಾವಿಸಿಕೊಂಡರೆ ಆ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ತೋರಿಸುತ್ತದೆ ಮತ್ತು ಮಿಕ್ಕಿದ ಎಲ್ಲ ಉಳಿದ ಬೆರಳುಗಳು ಇವು ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸುತ್ತವೆ. ನಿಮಗೆ ಸಹಜವಾಗಿ ಒಂದು ಪ್ರಶ್ನೆ ಬರುತ್ತೆ, ಅಲ್ಲಿ ಅದರ ಒಂದು ವಿರುದ್ಧ ದಿಕ್ಕಾದರೆ ಏನಾಗುತ್ತೆ ಅಂತ ಹೇಳಿದ್ರೆ, ಬಲಗೈ ಹೆಬ್ಬೆರಳನ್ನು ನೀವು ವಿದ್ಯುತ್ ಪ್ರವಾಹದ ದಿಕ್ಕಿನಲ್ಲಿ ಹಿಡಿದಾಗ ಮಿಕ್ಕಿದ ಉಳಿದೆಲ್ಲ ಬೆರಳುಗಳು ಈ ಕಾಂತಕ್ಷೇತ್ರದ ದಿಕ್ಕನ್ನು ತೋರಿಸುತ್ತವೆ. ಓಕೆ, ಫ್ಲೆಮಿಂಗ್ನ ಎಡಗೈ ನಿಯಮವನ್ನು ನೀವು ನೋಡಿದಾಗ ಎಡಗೈ ಮೊದಲ 3 ಬೆರಳುಗಳನ್ನು ಪರಸ್ಪರ ಲಂಬವಾಗಿರುವಂತೆ ಜೋಡಿಸಿದ್ದೇವೆ. ಪರಸ್ಪರ ಲಂಬವಾಗಿ ಇರುವಂತೆ ಜೋಡಿಸಿದಾಗ ಹೆಬ್ಬೆರಳು ವಾಹಕವು ಅನುಭವಿಸುವ ಯಾಂತ್ರಿಕ ಬಲದ ನೇರವನ್ನು ಸೂಚಿಸುತ್ತದೆ. ಇಲ್ಲಿ ನಾವು ನೋಡಬಹುದು ಆ ದಿಕ್ಕನ್ನು. ನಂತರ ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸುತ್ತದೆ ಮತ್ತು ಮಧ್ಯದ ಬೆರಳು ಇದು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತದೆ. ಅದೇ ಫ್ಲೆಮಿಂಗ್ನ ಬಲಗೈ ನಿಯಮ, ಇದನ್ನು ನಾವು ಡೈನಮೋ ನಿಯಮ ಎಂದು ಕರೆಯುತ್ತೇವೆ. ಇದನ್ನು ನಾವು ಗಮನಿಸಿದಾಗ ಇಲ್ಲಿ ಬಲಗೈ ನಿಯಮವನ್ನು ನೋಡ್ತಾ ಇದ್ರಿ. ಫ್ಲೆಮಿಂಗ್ನ ಬಲಗೈ ನಿಯಮ ಏನು ಹೇಳುತ್ತೆ ಅಂದರೆ, ಇಲ್ಲಿ ಬಲಗೈನ ನೀವು ಮೊದಲ 3 ಬೆರಳುಗಳನ್ನು ಪರಸ್ಪರ ಲಂಬವಾಗಿರುವಂತೆ ನಾವು ಇಲ್ಲಿ ಜೋಡಿಸಿಕೊಂಡಿದ್ದೇವೆ. ಆ ಎಡಗೈ ನಿಯಮದಂತೆಯೇ ಹೆಬ್ಬೆರಳು ಏನು ಮಾಡುತ್ತೆ, ಇಲ್ಲಿ ವಾಹಕವು ಅನುಭವಿಸುವ ಯಾಂತ್ರಿಕ ಬಲದ ನೇರವನ್ನು ಸೂಚಿಸುತ್ತದೆ. ಅದೇ ರೀತಿ ಇಲ್ಲಿ ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸುತ್ತದೆ, ತೋರು ಬೆರಳು. ನಂತರ ಮಧ್ಯದ ಬೆರಳು ಇಲ್ಲಿ ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತದೆ ಎಂದು ನಾವಿಲ್ಲಿ ಗಮನಿಸಬೇಕು. ಈಗ ನಾವು ಎರಡೂ ನಿಯಮಗಳನ್ನು ಹೋಲಿಸಿದಾಗ ಫ್ಲೆಮಿಂಗ್ನ ಎಡಗೈ ನಿಯಮ ಮತ್ತು ಫ್ಲೆಮಿಂಗ್ನ ಬಲಗೈ ನಿಯಮವನ್ನು ಹೋಲಿಸಿದಾಗ ಇಲ್ಲಿ ಹೆಬ್ಬೆರಳು ವಾಹಕದ ಚಲನೆ ಬಲ ಅಥವಾ ವಾಹಕವು ಅನುಭವಿಸುವ ಯಾಂತ್ರಿಕ ಬಲವನ್ನು ಸೂಚಿಸುತ್ತದೆ. ತೋರು ಬೆರಳು ಕಾಂತಕ್ಷೇತ್ರವನ್ನೇ ಸೂಚಿಸುತ್ತದೆ. ಆದರೆ ವ್ಯತ್ಯಾಸವಿರುವುದು ಮಾತ್ರ, ಇಲ್ಲಿ ಫ್ಲೆಮಿಂಗ್ನ ಎಡಗೈ ನಿಯಮದಲ್ಲಿ ಮಧ್ಯದ ಬೆರಳು ವಿದ್ಯುತ್ ಪ್ರವಾಹವನ್ನು ಸೂಚಿಸಿದರೆ, ಫ್ಲೆಮಿಂಗ್ನ ಬಲಗೈ ನಿಯಮದಲ್ಲಿ ಮಧ್ಯದ ಬೆರಳು ಪ್ರೇರಿತ ವಿದ್ಯುತ್ ಪ್ರವಾಹವನ್ನು ಸೂಚಿಸುತ್ತದೆ ಎನ್ನುವುದನ್ನು ಇಲ್ಲಿ ನಾವು ಗಮನಿಸಬೇಕು. ಫ್ಲೆಮಿಂಗ್ನ ಎಡಗೈ ನಿಯಮವನ್ನು ಮೋಟಾರ್ ನಿಯಮ ಎಂದು ಹೇಳುತ್ತೇವೆ. ಫ್ಲೆಮಿಂಗ್ನ ಬಲಗೈ ನಿಯಮವನ್ನು ಡೈನಮೋ ನಿಯಮ ಎಂದು ನಾವು ಕರೆಯುತ್ತೇವೆ ಎನ್ನುವುದು ಇಲ್ಲಿ ಗಮನ ಇಡೋಣ.
ರಾಶಿ ಸಂರಕ್ಷಣಾ ನಿಯಮ. ರಾಶಿ ಸಂರಕ್ಷಣೆ ಆಗುತ್ತದೆ ಅಂದರೆ ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲ ಹಾಗೂ ಲಯಗೊಳಿಸಲು ಅಂದರೆ ನಾಶ ಮಾಡಲು ಸಾಧ್ಯವಿಲ್ಲ. ರಾಸಾಯನಿಕ ಕ್ರಿಯೆಗಳನ್ನು ಸಮತೋಲನ ಮಾಡುವಾಗಲೂ ಕೂಡ ನಾವು ಇದೇ ತತ್ವ ಆಧರಿಸಿ ಅವುಗಳನ್ನು ನಾವು ಸರಿದೂಗಿಸುತ್ತೇವೆ. ಡೋಬ್ರೈನರ್ನ ತ್ರಿವಳಿಗಳ ಅಥವಾ ತ್ರಯಗಳ ನಿಯಮ. ಡೋಬ್ರೈನರ್ ಇವರು ಸದೃಶ ತ್ರಿವಳಿಯ 3 ಧಾತುಗಳನ್ನು ತೆಗೆದುಕೊಂಡು ಅವುಗಳ ಪರಮಾಣು ರಾಶಿಯ ನೆನಪಿಲ್ಲಿಟ್ಕೋಬೇಕು, ಪರಮಾಣು ರಾಶಿಯನ್ನು ತೆಗೆದುಕೊಳ್ತಾರೆ. ಅವುಗಳ ಏರಿಕೆಯ ಕ್ರಮದಲ್ಲಿ ಅವುಗಳನ್ನು ಜೋಡಿಸಿದಾಗ ಹಗುರವಾದ ಧಾತು ಮತ್ತು ಅತ್ಯಂತ ಭಾರವಾದ ಧಾತು ಅವುಗಳ ಎರಡುಗಳ ಒಂದು ಸರಾಸರಿಯು ಮಧ್ಯದ ಧಾತುವಿನ ಪರಮಾಣು ರಾಶಿಗೆ ಸರಿಯಾಗಿರುತ್ತದೆ ಎಂದು ಇವರು ಹೇಳ್ತಾರೆ. ಓಕೆ, ಅದೇ ರೀತಿ ಇಲ್ಲಿ ಎಲ್ಲ ಲೀಥಿಯಂ ಮತ್ತು ಪೊಟ್ಯಾಷಿಯಂ ಇವು ಎರಡೂ ಧಾತುಗಳ ಸರಾಸರಿಯು ಮಧ್ಯದ ಸೋಡಿಯಂ ಧಾತುವಿನ ರಾಶಿಯ ಸಮವಾಗಿರುತ್ತದೆ. ಈ ರೀತಿ ಅವರು ಅನೇಕ ಧಾತುಗಳನ್ನು ಜೋಡಿಸುತ್ತಾರೆ. ಇದನ್ನು ಅವರು ತ್ರಿವಳಿಯ ನಿಯಮ ಎಂದು ಹೇಳುತ್ತಾರೆ. ಓಕೆ, 10ನೇ ನಿಯಮ ನ್ಯೂಲ್ಯಾಂಡ್ ಅವರ ಅಷ್ಟಕದ ನಿಯಮ. ಇಲ್ಲಿ ಅಷ್ಟಕ ಎಂದರೆ 8 ಎಂದರ್ಥ. ನಾವು ಸಂಗೀತದ ಸ್ವರಗಳನ್ನು ನೋಡಿದಾಗ ಸರಿ ಗ ಮ ಪ ದ ನೀ ಇದೆ ಅಂದರೆ 7 ಸ್ವರಗಳಾಗುತ್ತೆ. ಈಗ 8ನೇ ಸ್ವರ ಯಾವುದು ಅಂದರೆ ಮತ್ತೆ ನಾವು ಸರಿ ಗ ಮ ಪ ದ ನೀ ಸಕ್ಕೆ ಬರುತ್ತೇವೆ. ಇದು 8ನೇ. ಹೇಗೆ ಸದಿಂದ ಶುರುವಾಗಿ ಮತ್ತೆ ಸಕ್ಕೆ ನಾವು ಬಂದಾಗ 8ನೇ ಸ್ವರ ಒಂದೇ ಇರುತ್ತದೆಯೋ ಅದೇ ರೀತಿ ನ್ಯೂಲ್ಯಾಂಡರ ಕೋಷ್ಟಕ ನಿಯಮ ಅವರು ಹೇಗೆ ಹೇಳ್ತಾರೆ ಅಂದರೆ ಧಾತುಗಳನ್ನು ಅವುಗಳ ರಾಶಿ ಸಂಖ್ಯೆಯ ಏರಿಕೆ ಕ್ರಮದಲ್ಲಿ ಜೋಡಿಸಿದಾಗ ಪ್ರತಿ 8ನೇ ಧಾತು ಗುಣಗಳು ಮೊದಲನೇ ಧಾತುವಿನ ಗುಣಗಳೊಂದಿಗೆ ಹೋಲಿಕೆಯನ್ನು ಹೊಂದಿವೆ ಅಂತ. ಲೀಥಿಯಂ ಅನ್ನು ನೋಡಿದ್ರೆ ಅದು 8ನೇ ಧಾತುವನ್ನು ನಾವು ಎಣಿಸ್ತಾ ಬಂದರೆ ಸೋಡಿಯಂಗೆ ಸಮವಾಗಿರುತ್ತದೆ. ಲೀಥಿಯಂ ಮತ್ತು ಸೋಡಿಯಂ ಎರಡು ಗುಣದಲ್ಲಿ ಸಮವಾಗಿರುತ್ತದೆ. ಈ ರೀತಿಯಾಗಿ ನ್ಯೂಲ್ಯಾಂಡ್ ಅವರು ಅಷ್ಟಕ ನಿಯಮವನ್ನು ಸೃಷ್ಟಿ ಮಾಡ್ತಾರೆ, ಅದನ್ನು ಸೂಚಿಸುತ್ತಾರೆ. ಮೆಂಡಲಿಯವ್ ಅವರ ಆವರ್ತಕ ನಿಯಮ. ಇವರು ಸಹ ಧಾತುಗಳ ಗುಣಗಳು ಅವುಗಳ ಪರಮಾಣು ರಾಶಿಯ ಆವರ್ತನೆಯ ಪುನರಾವರ್ತನೆಗಳು ಅಂತ ಹೇಳ್ತಾರೆ. ಇಲ್ಲಿ ಧಾತುಗಳನ್ನು ಅವರು ಆವರ್ತದಲ್ಲಿ ಜೋಡಿಸಿದ್ದಾರೆ, ಅಡ್ಡ ಸಾಲುಗಳಲ್ಲಿ ಜೋಡಿಸಿದ್ದಾರೆ. ಅದು ಧಾತುಗಳ ರಾಶಿ ಅಂದರೆ ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಅವುಗಳನ್ನು ಜೋಡಿಸಿದ್ದಾರೆ, ಆವರ್ತದಲ್ಲಿ ಜೋಡಿಸಿದ್ದಾರೆ. ಧಾತುಗಳು ಪುನರಾವರ್ತಿಸುತ್ತವೆ ಅಂತ ಅವರ ನಿಯಮ ಹೇಳುತ್ತೆ. ಧಾತುಗಳ ಗುಣಗಳು ಅವುಗಳ ಪರಮಾಣು ರಾಶಿಯ ಆವರ್ತನೀಯ ಪುನರಾವರ್ತನೆಗಳು. ಇದು ಮೆಂಡಲಿಯವ್ ಅವರ ಆವರ್ತಕ ನಿಯಮವಾಗಿದೆ. ಈಗ ನಮಗೆ ಗೊತ್ತಿರೋದು ಆಧುನಿಕ ಆವರ್ತಕದ ನಿಯಮ. ಆಗ ಆಧುನಿಕ ಆವರ್ತಕ ಕೋಷ್ಟಕವನ್ನು ರಚಿಸುವಾಗ ಇಲ್ಲಿ ಪರಮಾಣು ಸಂಖ್ಯೆಯನ್ನು ಇಲ್ಲಿ ಪರಿಗಣಿಸಲಾಗಿದೆ. ಅದಕ್ಕೆ ಹೆನ್ರಿ ಮೋಸ್ಲೆ ಅವರು ಇಲ್ಲಿ ಆಧುನಿಕ ಆವರ್ತಕ ಕೋಷ್ಟಕವನ್ನು ಸೃಷ್ಟಿಸುವಲ್ಲಿ ಯಶಸ್ವಿಯಾಗ್ತಾರೆ. ಆಧುನಿಕ ಆವರ್ತಕ ಕೋಷ್ಟಕದ ನಿಯಮದಲ್ಲಿಯೂ ಸಹ ಇಲ್ಲಿ ಧಾತುಗಳನ್ನು ಆವರ್ತಕವಾಗಿ ಜೋಡಿಸಲಾಗಿದೆ. ಹೀಗೆ ಅವುಗಳ ಪರಮಾಣು ಸಂಖ್ಯೆಯ ಏರಿಕೆ ಕ್ರಮದಲ್ಲಿ ಜೋಡಿಸಲಾಗಿದೆ. ಅದಕ್ಕೆ ಧಾತುವಿನ ಗುಣಗಳು ಅವುಗಳ ಪರಮಾಣು ಸಂಖ್ಯೆಯ ಆವರ್ತನೀಯ ಪುನರಾವರ್ತನೆ, ಆವರ್ತದಲ್ಲಿ ಪುನರಾವರ್ತನೆ ಆಗ್ತಾ ಹೋಗ್ತವೆ. ಧಾತುವಿನ ಗುಣಗಳು ಅವುಗಳ ಪರಮಾಣು ಸಂಖ್ಯೆಯ ಆವರ್ತನೀಯ ಪುನರಾವರ್ತನೆಗಳು. ಗ್ರೆಗೋರ್ ಯೋಹಾನ್ ಮೆಂಡಲ್ ರವರ ಪ್ರಯೋಗಗಳನ್ನು ಆಧರಿಸಿದಂಥ ಕೆಲವೊಂದು ನಿಯಮಗಳನ್ನು ನಾವು ನೋಡೋಣ. ಗ್ರೆಗೋರ್ ಮೆಂಡಲ್ ರವರು ಬಟಾಣಿ ಸಸ್ಯದ ಗಿಡದ ಮೇಲೆ ಪ್ರಯೋಗಗಳನ್ನು ಮಾಡ್ತಾರೆ. ಅವರು ಪ್ರತಿಯೊಂದು ಗುಣಕ್ಕೆ ಅಲ್ಲಿ ಒಂದು ಘಟಕ ಇದೆ ಅಥವಾ ಒಂದು ಅಂಶ ಇದೆ. ಈಗ ನಮಗೆ ಗೊತ್ತು ಅದಕ್ಕೆ ಜೀನು ಒಂದು ಕಾರಣ ಅಂತ ಅವರು ಅನುವಂಶೀಯ ಗುಣದ ಬಗ್ಗೆ ಹೇಳಿದ್ದಾರೆ. ಇಲ್ಲಿ ಅವರ ನಿಯಮಗಳನ್ನು ನೋಡೋದಾದರೆ ಏಕಮಾನ ಘಟಕದ ನಿಯಮ. ಈ ಘಟಕಗಳು, ಅಂಶಗಳು ಅಥವಾ ಜೀನ್ಗಳು
ಅನುವಂಶೀಯ ಗುಣಕ್ಕೆ ಕಾರಣವಾಗಿದ್ದಾವೆ. ಇವು ಜೋಡಿಗಳಲ್ಲಿ ಇರುತ್ತವೆ ಎನ್ನುವುದನ್ನು ಏಕಮಾನ ಘಟಕದ ನಿಯಮದಲ್ಲಿ ಅವರು ಇದನ್ನು ನೆನಪಿಸೋದು. ಅವು ಜೋಡಿಗಳಲ್ಲಿ ಇರುತ್ತವೆ ಅಥವಾ ಪ್ರಬಲತೆಯ ನಿಯಮ. ಪ್ರಬಲತೆಯ ನಿಯಮವನ್ನು ಏಕತಳೀಕರಣದ ಮುಖಾಂತರ ಮೆಂಡೆಲ್ ಅವರು ಇದನ್ನು ಪ್ರಸ್ತುತಪಡಿಸ್ತಾರೆ. ನಾವು ಇಲ್ಲಿ ನೋಡೋದಾದರೆ ಒಂದು ಗುಣವನ್ನು ಆಧರಿಸಿ ನಾವು ಪರಸ್ಪರ ಅಡ್ಡಹಾಯುವಿಕೆಯಿಂದ ಕೆಲವು ಲಕ್ಷಣಗಳು ತಂದೆ ತಾಯಿಯಿಂದ ಮುಂದಿನ ಪೀಳಿಗೆಗೆ ಹೋಗುವಾಗ ಅಪ್ರಬಲ ಗುಣಲಕ್ಷಣಗಳನ್ನು ಮುಸುಕು ಮಾಡಿ ಪ್ರಬಲ ಗುಣಗಳು ವ್ಯಕ್ತವಾಗುತ್ತವೆ. ಅಪ್ರಬಲ ಅಥವಾ ದುರ್ಬಲ ಗುಣಲಕ್ಷಣಗಳು ಇಲ್ಲಿ ಮುಸುಕಾಗುತ್ತವೆ ಮತ್ತು ಪ್ರಬಲ ಗುಣಗಳು ವ್ಯಕ್ತವಾಗುತ್ತವೆ. ಇಲ್ಲಿ ನೋಡೋದಾದರೆ ಏಕತಳೀಕರಣದ ನಂತರ ಎಲ್ಲ ಸಸ್ಯಗಳು ಎತ್ತರವಾಗಿವೆ, ಏಕೆಂದರೆ ಎತ್ತರ ಒಂದು ಪ್ರಬಲ ಗುಣವಾಗಿದೆ. ಕುಬ್ಜ ಗುಣ ಒಂದು ಅಪ್ರಬಲ ಅಥವಾ ದುರ್ಬಲ ಗುಣಲಕ್ಷಣವಾಗಿದೆ ಎಂದು ನಾವು ಇಲ್ಲಿ ಹೇಳಬಹುದು. ನಂತರ ಪ್ರತ್ಯೇಕತೆಯ ನಿಯಮ. ಪ್ರತ್ಯೇಕತೆ ನಿಯಮವನ್ನು ಕೂಡ ಏಕತಳೀಕರಣದ ಮುಖಾಂತರ ಗ್ರೆಗೋರ್ ಮೆಂಡೆಲ್ ಅವರು ಇದನ್ನು ಪ್ರಸ್ತುತಪಡಿಸ್ತಾರೆ. ನಾವಲ್ಲಿ ತಂದೆ ತಾಯಿಗಳಿಂದ ಒಂದು ಜೀವಕೋಶವನ್ನು ಅಥವಾ ಲಿಂಗಾಣುವಿನಲ್ಲಿರುವ ಜೀವಕೋಶವನ್ನು ನಾವು ನೋಡಿದರೆ, ಲಿಂಗಾಣುಗಳು ಉತ್ಪತ್ತಿಯಾಗುವಾಗ ಅಲ್ಲಿ ಒಂದೇ ಒಂದು ಅಂಶ ಅಥವಾ ಜೀನು ಪ್ರತ್ಯೇಕಗೊಳ್ಳುತ್ತದೆ ಅಂತ. ಇಲ್ಲಿ ದುರ್ಬಲ ಗುಣ ಆರ್ ಅಂದರೆ ಸುಕ್ಕಾದ ಬೀಜ ಮತ್ತು ಆರ್ ಅಂದರೆ ರೌಂಡ್ ದುಂಡಾದ ಬೀಜ, ಅದರ ಪೈಕಿ ಒಂದೇ ಒಂದು ಗುಣ ಒಂದು ಲಿಂಗಾಣುವಿನಲ್ಲಿ ಬಂದಿದೆ. ಅದೇ ರೀತಿ ನಾವು ನೋಡೋದಾದರೆ ಇಲ್ಲೂ ಸಹ ಒಂದೇ ಒಂದು ಗುಣ ಪ್ರತ್ಯೇಕವಾಗಿರೋದನ್ನು ನಾವು ನೋಡ್ತೀವಿ. ಅದಕ್ಕೆ ಪ್ರತ್ಯೇಕತೆ ನಿಯಮ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಲಿಂಗಾಣುಗಳು ಉತ್ಪತ್ತಿಯಾಗುವಾಗ ಅಂಶಗಳು ಅಥವಾ ಜೀನ್ಗಳು ಸಮ ಪ್ರಮಾಣದಲ್ಲಿ ಪ್ರತ್ಯೇಕವಾಗುತ್ತವೆ. ವ್ಯತಿರಿಕ್ತ ಲಕ್ಷಣಗಳಲ್ಲಿ ಎರಡು ಲಕ್ಷಣಗಳಲ್ಲಿ ಒಂದು ಮಾತ್ರ ಲಿಂಗಾಣುವಿನಲ್ಲಿ ಇರುತ್ತದೆ. ಇದನ್ನು ನಾವು ಪ್ರತ್ಯೇಕತೆಯ ನಿಯಮ ಅಂತ ಹೇಳಬಹುದು. ಸ್ವತಂತ್ರ ವಿಂಗಡಣೆಯ ನಿಯಮ. ಇಲ್ಲಿ ದ್ವಿತಳೀಕರಣ ಮಾಡಿ ಇದನ್ನು ಮೆಂಡೆಲ್ ಅವರು ಪ್ರಸ್ತುತಪಡಿಸ್ತಾರೆ. ಒಂದು ಜೊತೆ ಘಟಕಗಳು ಅಥವಾ ಅಂಶಗಳು ಅಥವಾ ಜೀನ್ಗಳು ಪ್ರತ್ಯೇಕವಾಗುವಾಗ ಜೀವಕೋಶದಲ್ಲಿರುವ ಇತರ ಘಟಕಗಳ ಜೋಡಿ ಅಥವಾ ಅಂಶಗಳ ಜೊತೆ ಸಂಪರ್ಕ ಮತ್ತು ಪ್ರಭಾವಕ್ಕೆ ಒಳಗಾಗದೆ ಗುಣಲಕ್ಷಣಗಳು ಸ್ವತಂತ್ರವಾಗಿ ವಿಂಗಡಣೆ ಆಗುತ್ತವೆ. ನಾವಿಲ್ಲಿ ನೋಡಬಹುದು, ಇಲ್ಲಿ ದುಂಡಾದ ಮತ್ತು ಹಳದಿ ಬೀಜ ಈ ಎರಡು ಗುಣಗಳನ್ನು ತೆಗೆದುಕೊಂಡಿದ್ದೇವೆ. ಇಲ್ಲಿ ಸುಕ್ಕಾದ ಹಸಿರು ಬೀಜವನ್ನು ತೆಗೆದುಕೊಂಡಿದ್ದೇವೆ. ನಂತರ F1ನಲ್ಲಿ ಇಲ್ಲಿ ದುಂಡಾದ ಹಳದಿ ಬೀಜ ಉತ್ಪತ್ತಿಯಾಗುತ್ತದೆ ಎಲ್ಲದರಲ್ಲೂ, ಎಲ್ಲ ಸಸ್ಯಗಳಲ್ಲಿ. ಆದರೆ F2ನಲ್ಲಿ ನಾವು ನೋಡಿದಾಗ ತಂದೆ ತಾಯಿಗಳಲ್ಲೇ ಇರದೇ ಇರತಕ್ಕಂತಹ ಗುಣಗಳು ಸಹ ಇಲ್ಲಿ ವ್ಯಕ್ತವಾಗುತ್ತವೆ. ಅಂದರೆ ಯಾವಾಗಲೂ ಗುಣಗಳು ಸ್ವತಂತ್ರವಾಗಿ ಅನುವಂಶೀಯವಾಗಿರುತ್ತವೆ ಅಥವಾ ವಿಂಗಡಣೆ ಆಗುತ್ತವೆ ಎನ್ನುವುದನ್ನು ನಾವಿಲ್ಲಿ ಗಮನಿಸಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.